ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 13 ಕನ್ನಡ ಇದ್ರ ಬಗ್ಗೆ ಆಡಿಷನ್ಸ್ ನಡೀತಾ ಇದೆ. ಆಡಿಷನ್ಸ್ ಕೊಡಿ, ವಿಡಿಯೋ ಅಪ್ಲೋಡ್ ಮಾಡಿ, ನೀವು ಅವಕಾಶ ಪಡಿ ಅಂತ ಕಲರ್ಸ್ ಕನ್ನಡದವರು ಬೇರೆ ಬೇರೆ ಸೀರಿಯಲ್ ಹೀರೋಗಳಿಂದ ಪ್ರಮೋಷನ್ಸ್ ಮಾಡಿಸ್ತಾ ಇದ್ದಾರೆ. ನೋಡಿದ ರೀಸೆಂಟ್ ಆಗಿ ಸೂರಜ್ ಅವರಿಂದ ಸೀಸನ್ 12 ಕಂಟೆಸ್ಟೆಂಟ್ ಸೂರಜ್ ಅವರಿಂದ ಒಂದು ಪ್ರಮೋಷನ್ ವಿಡಿಯೋ ಮಾಡಿಸಿದ್ದು. ಏನಂತ, ನಾನು ಒಂದು ಕಾಮನ್ ಮ್ಯಾನು, ನಮ್ಗೆ ಅವಕಾಶ ಸಿಕ್ಕಿದೆ ಬಿಗ್ ಬಾಸ್ ಅಲ್ಲಿ, ಸಿಕ್ಕಾದ್ಮೇಲೆ ನಾನು ಸೀರಿಯಲ್ಸ್ ಮಾಡ್ತಾ ಇದ್ದೀನಿ, ಕ್ವಾಟ್ಲೆ ಕಿಚನ್ ಮಾಡ್ತಾ ಇದ್ದೀನಿ, ನನ್ಗೆ ಒಳ್ಳೆ ಲೈಫ್ ಸಿಕ್ಕಿದೆ, ನೀವು ಕೂಡ ಇದನ್ನ ಉಪಯೋಗ ಪಡ್ಕೊಳ್ಳಿ, ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಪ್ರಮೋಷನ್ ವಿಡಿಯೋ ಮಾಡಿದ್ರು. ಅಂದ್ರೆ ಆಡಿಷನ್ಸ್ ನಡೀತಾ ಇದೆ, ಆ ಆಡಿಷನ್ಸ್ ಬಗ್ಗೆ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಅವಕಾಶ ಪಡ್ರಿ ಅಂತ, ಸರಿನಾ? ಆದ್ರೆ ಈ ಯಾವಾಗಾದ್ರೂ ಈ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರು ಇಲ್ಲೇ ಅರ್ಥ ಆಗುತ್ತೆ, ಕೊನೆ ದಿನಾಂಕ ಹತ್ರ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಆಡಿಷನ್ಸ್ಗೆ ಕೊನೆ ದಿನಾಂಕ ಯಾವಾಗ, ನಮ್ಗೆ ಆಡಿಷನ್ಸ್ ಕೊಟ್ಟಿರೋ ಬಗ್ಗೆ ಎಪಿಸೋಡ್ಗಳಲ್ಲಿ ಯಾವಾಗ ತೋರಿಸ್ತಾರೆ, ಆ ಶೋಗೆ ಹೆಸರು ಇಡೋದೇ ಅಗ್ನಿ ಪರೀಕ್ಷೆ ಅಂತ, ಬೇರೆ ಏನು ಇಡಲ್ಲ ಗುರು. ಖಂಡಿತವಾಗ್ಲು ಅದೇ ಅನ್ಸುತ್ತೆ. ಯಾಕಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅದನ್ನೇ ಆಡ್ ಮಾಡಿದ್ದಾರೆ, ನಮ್ಮ ಕನ್ನಡದವ್ರು ಅದನ್ನೇ ಆಡ್ ಮಾಡ್ತಾರ ಇಲ್ಲ ಬೇರೆ ಹೆಸರು ಇಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಬಟ್ ಖಂಡಿತವಾಗ್ಲು ಅಗ್ನಿ ಪರೀಕ್ಷೆ ಅಂತ ಇಡ್ತಾರ ಅಂತ ಅನಿಸ್ತಾ ಇದೆ, ಸರಿನಾ? ಮೇನ್ ಆಗಿ ಆಡಿಷನ್ಸ್ ಅಲ್ಲಿ ಆಲ್ರೆಡಿ ಕೆಲವು ಜನ ಆಡಿಷನ್ಸ್ ಕೊಟ್ಟು ಬಂದಾಗಿದೆ, ಇನ್ನೂ ಕೆಲವು ಜನ ಕೊಡ್ತಾ ಇದಾರೆ, ಇನ್ನು ಅಪ್ಲೋಡ್ ಮಾಡ್ತಾ ಇದಾರೆ. ಕೆಲವ್ರಿಗೆ ವಿಡಿಯೋನೇ ಅಪ್ಲೋಡ್ ಆಗ್ತಾ ಇಲ್ಲ. ನಾನಂತ 2-3 ಸಲ ಟ್ರೈ ಮಾಡಿದೆ ಗುರು, ಖಂಡಿತವಾಗ್ಲು ಅಪ್ಲೋಡ್ ಆಗ್ಲಿಲ್ಲ ವಿಡಿಯೋ. ಸರಿ, ಓಕೆ, ಏನೋ ಮ್ಯಾಜಿಕ್ ಮಾಡ್ತಾ ಇದಾರೆ, ಮಾಡ್ಲಿ. ಬಟ್ ಆಡಿಷನ್ಸ್ ಕೊನೆ ದಿನಾಂಕ ಯಾವಾಗ ಅಂತ ತುಂಬಾ ಜನ ಡೌಟ್ ಇದೆ. ಖಂಡಿತವಾಗ್ಲು ಯಾವಾಗ ಶುರುವಾಗುತ್ತೆ, ಯಾವಾಗ ಕೊನೆ ಆಗುತ್ತೆ ಆಡಿಷನ್ಸ್, ಇದ್ರ ಬಗ್ಗೆ ಖಂಡಿತವಾಗ್ಲು ಅಪ್ಡೇಟ್ ಕೊಡ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೇನ್ ಆಗಿ ಈ ಜೂನ್ ತಿಂಗಳ ಎಂಡಿಂಗ್ಗೆ ಆಡಿಷನ್ಸ್ಗೆ ಲಾಸ್ಟ್ ಆಗುತ್ತೆ. ಯಾವಾಗಾದ್ರೂ ಈ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರು ಆವಾಗಲೇ ಗೊತ್ತಾಯ್ತು ಇನ್ನು ಕೆಲವೇ ದಿನಗಳಲ್ಲಿ ಇದನ್ನ ಮುಗಿಸ್ತಾರೆ ಅಂತ. ಈ ತಿಂಗಳು 25ನೇ ತಾರೀಕು ಈ ಆಡಿಷನ್ಸ್ ಕ್ಲೋಸ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ ಜುಲೈ ಫಸ್ಟ್ ವೀಕ್ ಅಲ್ಲೇನೆ ನಮ್ಗೆ ಎಪಿಸೋಡ್ ಟೆಲಿಕಾಸ್ಟ್ ಆಗೋ ಸಾಧ್ಯತೆ ಇದೆ. ಏನ್ ಎಪಿಸೋಡ್ ಹೇಳಿ, ಬಿಗ್ ಬಾಸ್ ಎಪಿಸೋಡ್ ಅಲ್ಲ. ಇವರೆಲ್ಲ ಆಡಿಷನ್ಸ್ ಬಗ್ಗೆ ವಿಡಿಯೋ ಮಾಡಿರ್ತಾರಲ್ಲ, ಈಗ ಗ್ರೂಪ್ ಡಿಸ್ಕಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇಲ್ಲಾಂದ್ರೆ ಯಾವ ರೀತಿ ಎಲ್ಲ ಟಾಸ್ಕ್ ಎಲ್ಲ ಕೊಟ್ಟಿರ್ತಾರ ಆಗಿರ್ಬೋದು, ನಮಗೆ ಯಾವ ರೀತಿಯಾದ ಎಪಿಸೋಡ್ಗಳು ಬರ್ತವೆ ಅಂತ ಒಂದು ಪ್ರೋಮೋ ರಿಲೀಸ್ ಮಾಡ್ಬೋದು. ಜುಲೈ ಫಸ್ಟ್ ವೀಕ್ ಅಲ್ಲಿ ನಮಗೆ ಬರ್ಬೋದು ಅಂತ ಅನಿಸ್ತಾ ಇದೆ ಖಂಡಿತವಾಗ್ಲು. ಬಟ್ ಆಡಿಷನ್ಸ್ ಮಾತ್ರ ಬೇಗನೆ ಮುಗಿಸ್ತಾರೆ. ಹೇಳ್ದಲ್ಲ, ಇವತ್ತು ಆಲ್ರೆಡಿ 15, ಇನ್ನೊಂದು 10 ದಿನ ಒಳಗಡೆ ಮುಗಿಸಿ 25 ಒಳಗಡೆ ಕಂಪ್ಲೀಟ್ ಮಾಡ್ತಾರೆ, ಲಾಕ್ ಮಾಡ್ತಾರೆ. ಅಲ್ಲಿಗೆ ಲಾಕ್ ಆದ್ಮೇಲೆ ಮತ್ತೆ ಆ ಕಡೆ ಒಂದು 10 ದಿನ ತಗೊಂಡು ಅದನ್ನ ಎಡಿಟಿಂಗು, ಯಾರು ಚೆನ್ನಾಗಿದ್ದಾರೆ, ಯಾರು ವೇಸ್ಟು, ಯಾರು ಫಸ್ಟು, ಯಾರು ಗುಡ್, ಯಾರು ವೆರಿ ಗುಡ್ ಅಂತೆಲ್ಲ ನೋಡಿ ತಗೊಂಡು ಅವ್ರನ್ನ ಡಿಸ್ಕಸ್ ಮಾಡಿ ಏನ್ ಮಾಡ್ತಾರೆ. ಯಾಕಂದ್ರೆ ಆಡಿಷನ್ ಸೆಲೆಕ್ಟ್ ಆಗೋದೇ ಮುಖ್ಯ ಅಲ್ಲ, ಅದಾದ್ಮೇಲೆ ಹೋಗಿ ಅವ್ರ ಹತ್ರ ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂಲೆಲ್ಲ ನಾವು ಕರೆಕ್ಟಾಗಿ ಮಾತಾಡಬೇಕು, ಇಂಟರ್ವ್ಯೂ ಎಲ್ಲ ಫೇಸ್ ಮಾಡಬೇಕು. ನಾವು ಅವ್ರಿಗೆ ಅನ್ಸ್ಬೇಕು, ಓ ಇವ್ರು ಕ್ಯಾಂಡಿಡೇಟ್ ಇಂಟ್ರೆಸ್ಟ್ ಇದ್ದಾರೆ ಅಂತ. ಆವಾಗ ಮುಂದಿನ ಸ್ಟೆಪ್ ತಗೊಂತಾರೆ. ಖಂಡಿತವಾಗ್ಲು ತುಂಬಾ ವಿಡಿಯೋಗಳು ಹೋಗಿರ್ತವೆ, ತುಂಬಾ ಜನ ಕಳಿಸಿರ್ತಾರೆ ಕೂಡ, ಅದನ್ನ ಫಿಲ್ಟರ್ ಮಾಡಿ ಕೊನೆಗೆ ಒಂದು 20 ಜನ ತಗೊಂಡ್ಬರ್ತಾರೆ. 20 ಜನದಲ್ಲಿ 4 ಗ್ರೂಪ್ ಮಾಡ್ತಾರೆ. ಆ 4 ಗ್ರೂಪ್ ಅಲ್ಲಿ 4 ಜನ ಸೆಲೆಕ್ಟ್ ಆಗ್ತಾರೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಜಡ್ಜಸ್ ಅಂತೂ ಫೈನಲ್ ಆಗಿಲ್ಲ, ಗಿಲ್ಲಿ ಬರ್ತಾರೆ ಅಂತೆಲ್ಲ ಹೇಳ್ತಾ ಇದಾರೆ, ಆದ್ರೂ ಡೌಟ್ ಇದೆ. ನೋಡೋಣ ಏನ್ ಮಾಡ್ತಾರಂತ. ಶ್ರುತಿ ಮೇಡಮ್ ಅವರು 100% ಬರ್ಬೋದು ಅಂತ ಅನಿಸ್ತಾ ಇದೆ. ಕಾರಣ ಏನಂದ್ರೆ ನಮ್ಮ ಇದು ಗಿಚ್ಚಿ ಗಿಲಿ ಸೀಸನ್ ಮುಗೀತು, ಈಗ ಫ್ರೀ ಇರ್ತಾರೆ ಅವರು ಬರ್ಬೋದು ಅಂತ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಇಬ್ರು ಮೇಲ್ ಕಂಟೆಸ್ಟೆಂಟ್ ಇರ್ತಾರೆ, ಒಬ್ಬ ಫಿಮೇಲ್ ಕಂಟೆಸ್ಟೆಂಟ್ ಇರ್ತಾರೆ, ಇಲ್ಲ ಇಬ್ರು ಫಿಮೇಲ್ ಇರ್ಬೋದು, ಇಲ್ಲ ಒಬ್ಬ ಮೇಲ್ ಕಂಟೆಸ್ಟೆಂಟ್ ಇರ್ಬೋದು. ಸ್ವಲ್ಪ ಸೀನಿಯರ್ಸ್ನೇ ತಗೊಂಡ್ಬರ್ತಾರೆ ಗುರು, ಹಾಗೇನೆ ಸ್ವಲ್ಪ ಅಗ್ರೆಸಿವ್ ಆಗಿರೋನ ತಗೊಂಡ್ಬರ್ತಾರೆ. ಯಾಕಂದ್ರೆ ಬಂದಿರೋ ಕಂಟೆಸ್ಟೆಂಟ್ಗಳ ಹತ್ರ ಮಾತಾಡ್ಬೇಕಲ್ಲ, ಆ ರೀತಿ ಡಿಪೆಂಡ್ ಆಗಿರುತ್ತೆ. ಇರ್ತಾರೆ ಹೇಳ್ದಲ್ಲ. ಖಂಡಿತವಾಗ್ಲು 25ನೇ ತಾರೀಕು ಕೊನೆ ದಿನಾಂಕ ಅಂತ ಅನಿಸ್ತಾ ಇದೆ. ಕೆಲವರು ಹೇಳಿದ ಮಾಹಿತಿ ಪ್ರಕಾರ ನೋಡೋಣ ಏನ್ ಮಾಡ್ತಾರಂತ. ಜುಲೈ ಫಸ್ಟ್ ವೀಕ್ ಅಲ್ಲಿ ನಮ್ಗೆ ಬರುತ್ತೆ. ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಅಲ್ಲೇ ನಮಗೆ ತೋರ್ಸಲ್ಲ, ಅದನ್ನ ಎಳೆದು ಇಷ್ಟುದ್ದ ಎಳೆದು ಆಗಲೇ ಸ್ವಲ್ಪ ನಿಧಾನಕ್ಕೆ ಬಿಡ್ತಾರೆ. ನಮಗೆ ಸ್ಟಾರ್ಟ್ ಆಗೋದೇ ಸೆಪ್ಟೆಂಬರ್ ತಿಂಗಳಲ್ಲಿ. ಅಂದ್ರೆ ಬಿಗ್ ಬಾಸ್ ಇವರು ಒಂದು ತಿಂಗಳು ಶೋ ನಡೆಸ್ತಾರೆ, ಆಲ್ಮೋಸ್ಟ್ ಅಲ್ಲಿ 30 ದಿನ ಅಂತ ನಡೆಸ್ತಾರೆ ಈ ಅಗ್ನಿ ಪರೀಕ್ಷೆ. ಅಂದ್ರೆ ಜೂನ್ ಮುಗೀತು, ಜುಲೈ, ಆಗಸ್ಟ್ 15ರವರೆಗೂ ಇದನ್ನ ಎಳಿಬಹುದು. ಅದನ್ನ ಈ ಅಗ್ನಿ ಪರೀಕ್ಷೆ ಅನ್ನೋದನ್ನ ಏನಕ್ಕಂದ್ರೆ ಸುಮ್ಮನೆ ಅಲ್ಲ, ಸುಮಾರು ವಿಡಿಯೋಗಳು ಬಂದಿರ್ತವೆ, ಅದನ್ನೆಲ್ಲ ಫಿಲ್ಟರ್ ಮಾಡಿ, ಎಡಿಟ್ ಮಾಡಿ, ಅವ್ರ ಹತ್ರ ಡಿಸ್ಕಸ್ ಮಾಡಿ, ಅವ್ರನ್ನ ಇಂಟರ್ವ್ಯೂ ಮಾಡಿ, ಅವೆಲ್ಲ ಟಾಸ್ಕ್ ಎಲ್ಲ ಕೊಟ್ಟು ಅವ್ರ ಹತ್ರ ಆಡಿಸಿ ಕೊನೆಗೆ ಕರ್ಕೊಂಡ್ಬಂದು ಫೈನಲ್ ಮಾಡೋಕ್ಕೆ ತುಂಬಾ ಲೇಟ್ ಆಗುತ್ತೆ. ತುಂಬಾ ಪ್ರೊಸೆಸ್ ಇದೆ. ಇನ್ನ ಬಿಗ್ ಬಾಸ್ ಶುರುವಾಗಿ 2.5 ತಿಂಗಳಿದೆ. ಆ 2.5 ತಿಂಗಳಲ್ಲಿ ಈ ಅಗ್ನಿ ಪರೀಕ್ಷೆ ಶೋನ ಲಾಸ್ಟ್ ಸೀಸನ್ ಬಿಗ್ ಬಾಸ್ ತೆಲುಗಲ್ಲಿ ಸುಮಾರಾಗಿ ಒಂದು 30 ದಿನ ಮಾಡಿದ್ರು. ಅದಾದ್ಮೇಲೆ ಒಂದು 20 ದಿನ ಗ್ಯಾಪ್ ಕೊಟ್ಟಿದ್ರು, ವೋಟ್ ಮಾಡ್ರಿ ಅಂತೇಳಿ. ವೋಟ್ ಮಾಡಿ ಲಾಕ್ ಕೂಡ ಮಾಡಿದ್ರು. ಕೊನೆಯವರೆಗೂ ಫೈನಲ್ ಮಾಡಲ್ಲ, ಇವರೇ ಹೋಗ್ತಾರೆ ಅಂತ, ಸರಿನಾ?
ಆ ರೀತಿಯಾಗಿರುತ್ತೆ. ಆದ ಕಾರಣ ಲೇಟ್ ಆಗುತ್ತೆ. ಬಟ್ ಬೇಗನೆ ಆಡಿಷನ್ಸ್ ಎಲ್ಲ ಮುಗಿಸಿ ಅದೆಲ್ಲ ಇಂಟರ್ವ್ಯೂ ಮಾಡಿಸಿ ಅದೆಲ್ಲ ಇದು ಮಾಡಿ ಕರ್ಕೊಂಡ್ಬರ್ತಾರೆ. ಜುಲೈ ಫಸ್ಟ್ ವೀಕಲ್ಲಿ ನಮ್ಗೊಂದು ಪ್ರೋಮೋ ಬರುತ್ತೆ ಅಂತ ಖಂಡಿತವಾಗ್ಲು. ಈಗ ಆಡಿಷನ್ಸ್ ಮುಗೀತು ಅಂತ ಒಂದು ಪ್ರೋಮೋ ಬರುತ್ತೆ, ಇನ್ನು ಶುರುವಾಗುತ್ತೆ ಅಗ್ನಿ ಪರೀಕ್ಷೆ ಅಂತೇಳಿ ಒಂದು ಪ್ರೋಮೋ ಬರುತ್ತೆ. ಈ ಮಂತ್ ಎಂಡಿಂಗ್ ಒಂದು ಪ್ರೋಮೋ, ಜುಲೈ ಫಸ್ಟ್ ವೀಕ್ ಒಂದು ಪ್ರೋಮೋ ಖಂಡಿತವಾಗ್ಲು ಬಂದೇ ಬರುತ್ತೆ. ಆಡಿಷನ್ಸ್ ಯಾರಾದ್ರೂ ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲ ಕೊಡಿ, ಬೇಗ ಅವಕಾಶ ಪಡ್ಕೊಳ್ಳಿ. ಸಿಗುತ್ತಾ? ನನ್ಗಂತೂ ಡೌಟ್ ಇದೆ ಗುರು. ಸರಿ, ಯಾರ ಅದೃಷ್ಟ ಹೇಗಿದೆಯೋ ಶತ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ನಮ್ದು, ಫಲಂ ದೇವ್ರದ್ದು ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ದೇವ್ರು ಕೊಟ್ಟೇ ಕೊಡ್ತಾನೆ ಅವಕಾಶ, ಅದೃಷ್ಟ ಇದ್ರೆ. ಸರಿನಾ? ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.